ಟ್ವಿಸ್ಟ್ ಮೇಲೆ ಟಿಸ್ಟು ಸ್ವಲ್ಪ ಮೂಕ ಸ್ತಬ್ಧನಾಗಿದ್ದೀನಿ. ಬಳ್ಳಿಯಳ ಅಂತವ್ರಿಗೆ ಬಂದು ಮುಚ್ಕೊಂಡು ಮೂವಿ ನೋಡಿ ಅಂತ ಹೇಳ್ತೀನಿ. ರಿಷಬ್ ಶೆಟ್ಟಿಗೆ ಒಂದು ಪದ್ಮಭೂಷಣ್ ಕೊಡಿಸಿ. ನಮಸ್ಕಾರ ಸುದ್ದಿಗಾರ, ಇದು ಸತ್ಯದ ಕೂಗು. ನಾನು ನಿಮ್ಮ ನಿರೂಪಕ ರಾಕೇಶ್ ಮಾತಾಡ್ತಾ ಇದ್ದೀನಿ. ಇದು ಮಾಗಡಿ ರಸ್ತೆಯಲ್ಲಿರುವಂತಹ ವೀರೇಶ್ ಥಿಯೇಟರ್ನಲ್ಲಿ ಫಾರ್ ದ ಫಸ್ಟ್ ಶೋ ಕಾಂತಾರ ರಿಲೀಸ್ ಆಗಿದೆ. ಪ್ರೇಕ್ಷಕರ ಮನಸ್ಸಿನ ಆಳದ ಮಾತುಗಳನ್ನ ಹೇಳ್ತಾ ಇದೆ ರಿಷಬ್ ಶೆಟ್ಟಿ ಅವ್ರಿಗೆ. ಬಾ ಸೂಪರ್, ನಮ್ ಕನ್ನಡಿಗರು ಅಂದ್ರೆ ಇಷ್ಟೇನಾ, ಅಯ್ಯೋ ಸಖತ್ತಾಗಿ ಸಿನಿಮಾ ತೆಗ್ದಿದ್ದಾರೆ ಅಂತ ಹೇಳಿ ನೀವು ಪ್ರೇಕ್ಷಕರ ಮಾತಿನಲ್ಲಿ ಕೇಳ್ತಾ ಹೋದ್ರೆ ನಾವ್ ಯಾಕೆ ಸಿನಿಮಾ ನೋಡ್ಬಾರ್ದು ಗುರು ಅಂತ ಅನ್ಸ್ಬಿಡುತ್ತೆ. ಅಂಡ್ ಬನ್ನಿ ಜನರ ರಿವ್ಯೂ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಟ್ವಿಸ್ಟ್ ಮೇಲೆ ಟಿಸ್ಟು ನೆಕ್ಸ್ಟ್ ಉಪೇಂದ್ರ ಸೂಪರ್ ಆಗಿದೆ, ಚೆನ್ನಾಗಿದೆ, ಎಕ್ಸ್ಟ್ರಾಡಿನರಿ ಸರ್. ಫಸ್ಟ್ ಪಾರ್ಟ್ ಒಂದಿದೆ ಅಲ್ವಾ, ಅದಕ್ಕಿಂತ ಇನ್ನೂ ಚೆನ್ನಾಗಿದೆ ಸರ್. ನೆಕ್ಸ್ಟ್ ಇನ್ನೊಂದು ಬರೋದು ಮಾತ್ರ ಸೂಪರ್ ಆಗಿದೆ ಸರ್. ರಿಷಬ್ ಶೆಟ್ಟಿಗೆ ಒಂದು ಪದ್ಮಭೂಷಣ್ ಕೊಡಿಸಿ. ಸೂಪರ್ ತುಂಬ ಚೆನ್ನಾಗಿದೆ, ಸೂಪರ್ ರೀ, ಮಾತು ಬರಲ್ಲ, ಸೂಪರ್. ಯಾರಿಲ್ಲ ಬಿಡಿ, ಮತ್ತೊಬ್ಬರು ಬರೋಕ್ಕೆ ಸಾಧ್ಯನೇ ಇಲ್ಲ ಇಂಡಸ್ಟ್ರಿಯಲ್ಲಿ. ಸೂಪರ್ ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ದಯವಿಟ್ಟು ಜನ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ. ತುಂಬ ಒಳ್ಳೆ ಕನ್ನಡ ಚಿತ್ರ, ಚೆನ್ನಾಗಿತ್ತು. ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ, ನೋಡ್ಬೋದು, ಚೆನ್ನಾಗಿದೆ. ನಮ್ಮ ಫ್ಯಾಮಿಲಿ ಫುಲ್ ಬಂದಿದ್ದೀವಿ. ಹಾಂ, ಸಕ್ಕತ್ತಾಗಿದೆ. ಎವ್ರಿ ಒನ್ ಶುಡ್ ವಾಚ್ ದ ಕ್ಲೈಮ್ಯಾಕ್ಸ್. ಒನ್ ಆಫ್ ದ ಬ್ಲಾಕ್ ಬಸ್ಟರ್ ಆಫ್ ದಿಸ್ ಇಯರ್ ಸರ್. ಸಕ್ಕತ್ತಾಗಿದೆ ಮೂವಿ ಮಾತ್ರ. ಬಂದು ನೋಡಿ ಇದನ್ನ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸರ್. ನಾನು ಇವಾಗ ಹೇಳೋಕೆ ಬರ್ತಿಲ್ಲ, ಆದರೆ ಅಷ್ಟು ಚೆನ್ನಾಗಿತ್ತು. ಬಟ್ ಸ್ವಲ್ಪ ಮೂಕ ಸ್ತಬ್ಧನಾಗಿದ್ದೀನಿ. ಚೆನ್ನಾಗಿದೆ, ಗೂಸ್ ಬಂಪ್ಸ್ ಬರುತ್ತೆ. ಸೆಕೆಂಡ್ ಹಾಫ್ ಮಾತ್ರ ಅಲ್ಟಿಮೇಟ್. ಕನ್ನಡ ಇಂಡಸ್ಟ್ರಿ ಸಖತ್ ಬೆಳೆಯುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಬಳ್ಳಿಯಳ ಅಂತವ್ರಿಗೆ ಬಂದು ಮುಚ್ಕೊಂಡು ಮೂವಿ ನೋಡಿ ಅಂತ ಹೇಳ್ತೀನಿ. ಕನ್ನಡಿಗರಿಗೆ ಎಲ್ಲರೂ ಮೂವಿ ನೋಡಲೇಬೇಕು. ಕನ್ನಡದಲ್ಲೇ ನೋಡೋದು ಕಲೀರಿ, ಯಾವ್ಯಾವ ಭಾಷೆಲಿ ಹೋಗಿ ನೋಡಬೇಡಿ. ರಿಷಬ್ ಶೆಟ್ಟಿ ಸರ್ ರಿಯಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದು ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಅವ್ರ ಆ್ಯಕ್ಟಿಂಗ್ ಅಂತೂ ನನಗೆ ಫುಲ್ ಇಡೀ ಸೆಕೆಂಡ್ ಹಾಫ್ ಪೂರ್ತಿ ಗೂಸ್ ಬಂಪ್ಸ್ ಬಂತು. ತುಂಬ ಚೆನ್ನಾಗಿತ್ತು. ಫುಲ್ ಫ್ಯಾಮಿಲಿ, ಫುಲ್ ಫ್ರೆಂಡ್ಸ್ ಬಂದಿದ್ದೀವಿ, 10 ಜನ. ಸೊ 5:45 ಇಲ್ಲಿದ್ವಿ, 6:30 ಶೋಗೆ ನೋಡಿದ್ದು. ಹೌದು, ಥ್ಯಾಂಕ್ ಯು ಸೋ ಮಚ್. ಅಮೇಝಿಂಗ್, ಮಸ್ಟ್ ವಾಚ್, ಅಮೇಝಿಂಗ್ ಆಗಿದೆ. ಚೆನ್ನಾಗಿದೆಪ್ಪ, ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ, ಬೇಜಾರಂತೂ ಆಗಲ್ಲ, ಬೋರು ಆಗಲ್ಲ. ತುಂಬ ಚೆನ್ನಾಗಿದೆ. ಹಾಂ, ನಿಜವಲ್ಲೂ ನಮ್ಮ ತಾಯಿ, ಅದಕ್ಕೆ ನಮ್ಮ ತಾಯಿ ಕರ್ಕೊಂಬಂದೆ ನೋಡಬೇಕು ಅಂತ ಆಸೆ ಆಯ್ತು. ಪಾರ್ಟ್ ನೋಡಿದ್ವಿ, ಚೆನ್ನಾಗತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.